ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ. ನಮಸ್ಕಾರ ವೀಕ್ಷಕರೇ. ಪಾಕಿಸ್ತಾನ ಇದೇ ರೀತಿ ನಮ್ಮ ಸೈನಿಕರನ್ನು ಅಥವಾ ಪೈಲಟ್ಗಳನ್ನು ತನ್ನ ಬಳಿ ಒತ್ತೆಯಾಳಾಗಿ ಇಟ್ಟುಕೊಂಡಿದ್ದು ಇದೇ ಮೊದಲಲ್ಲ. ಕಾರ್ಗಿಲ್ ಯುದ್ಧದ ಸಮಯದಲ್ಲೂ ಸಹ ಇದೇ ರೀತಿ ನಡ್ಕೊಂಡಿತ್ತು. ಆದರೆ ಅವರನ್ನ ನಮ್ಮ ಭಾರತ ವಾಪಸ್ ಕರ್ಸ್ಕೊಂಡಿತ್ತು. ಅದು ಯಾವ ರೀತಿ ನಮ್ಮ ಭಾರತ ನಮ್ಮ ಪೈಲಟ್ಗಳನ್ನು ವಾಪಸ್ ಕರ್ಕೊಂಡಿತ್ತು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. 1999ರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತದ ಪೈಲಟ್ ಗ್ರೂಪ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಕಂಬಪತಿ ನಚಿಕೇತ್ ಅವರು ಭಾರತದ ಮೊದಲ ಹಾಗೂ ಏಕೈಕ ಯುದ್ಧ ಖೈದಿ ಆಗಿದ್ರು. ಈ ಸಂದರ್ಭದಲ್ಲಿ ನಚಿಕೇತನವರಿಗೆ ಕೇವಲ 26 ವರ್ಷ. ಭಾರತೀಯ ವಾಯುದಳದ ನಂಬರ್ 9 ಸ್ಕ್ವಾಡ್ರನ್ಸ್ನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಇವರು ಯುದ್ಧ ಪೀಡಿತ ಬೆಟಾಲಿಕ್ ವಲಯದಲ್ಲ ರಕ್ಷಿಸುವ ಕಾರ್ಯದಲ್ಲಿ ತೊಡಗಿ. ಈ ವೇಳೆ MiG-27 ಫೈಟರ್ ಏರ್ಕ್ರಾಫ್ಟ್ನ ಮೇಲೆ ಪಾಕಿಸ್ತಾನದ ಎದುರಾಳಿಗಳು ಕ್ಷಿಪಣಿ ದಾಳಿ ನಡೆಸಿದ ಸಂದರ್ಭದಲ್ಲಿ ನಚಿಕೇತರ್ ಅವರು ನಡೆಸ್ತಾ ಇದ್ದ MiG ವಿಮಾನದ ಇಂಜಿನ್ 17,000 ಅಡಿ ಎತ್ತರದಲ್ಲಿ ಕೈಕೊಟ್ಟಿತ್ತು. ಆಗ ಬೇರೆ ದಾರಿ ಕಾಣದ ನಚಿಕೇತನ್ ಅವರು ಪ್ಯಾರಾಶೂಟ್ ಸಹಾಯದಿಂದ ವಿಮಾನದಿಂದ ಕೆಳಗೆ ಹಾರಿದ್ರು. ಹಾಗೆ ಅವರು ಕೆಳಗಡೆ ಇಳಿಯಬೇಕಾದಾಗ ಕೆಳಕ್ಕೆ ಬಿದ್ದ ನಚಿಕೇತನ್ ಅವರು ಪಾಕ್ ಸೈನಿಕರ ವಶಕ್ಕೆ ಸಿಕ್ಕಿಬಿದ್ರು. ಅವರು ವಶಕ್ಕೆ ಸಿಕ್ಕಿದ ಸಂದರ್ಭದಲ್ಲಿ ತನ್ನ ಬಳಿ ಇದ್ದ ಸರ್ವೀಸ್ ಗನ್ನಿಂದ ಪಾಕಿಸ್ತಾನಿಗರತ್ತ ಗುಂಡನ್ನು ಹಾರಿಸಿದ್ರು. ಆದರೆ ನಚಿಕೇತನ್ ಅವರ ಗನ್ ಖಾಲಿಯಾದ ಪರಿಣಾಮ ಪಾಕಿಸ್ತಾನ ಸೈನಿಕರು ಅವರನ್ನ ವಶಕ್ಕೆ ಪಡೆದಿದ್ರು. ಅದರ ಬಳಿಕ ಪಾಕಿಸ್ತಾನದ ಸೈನಿಕರು ನಮ್ಮ ಪೈಲಟ್ಗೆ ಹಲವಾರು ರೀತಿಯಾದಂಥ ಮಾನಸಿಕ ಹಿಂಸೆ ಮತ್ತು ದೈಹಿಕ ಹಿಂಸೆಯನ್ನ ನೀಡಿದ್ರು. ಅವರನ್ನ ಪಾಕಿಸ್ತಾನದ ರಾವಲ್ಪಿಂಡಿ ಅಂತ ಇರೋ ಜೈಲಿನಲ್ಲಿ ಸಹ ಇಟ್ಟಿದ್ರು. ಆದರೆ 2016ರಲ್ಲಿ ಈ ಬಗ್ಗೆ ಮಾಧ್ಯಮವೊಂದರಲ್ಲಿ ಸಂದರ್ಶನ ನೀಡಿದ ನಚಿಕೇತನ್ ಅವರು ಹೇಳಿದ್ದಾರೆ, ನಾನು ಅಲ್ಲಿ ಬಹಳಷ್ಟು ದೈಹಿಕ ಹಾಗೂ ಮಾನಸಿಕ ಹಿಂಸೆಯನ್ನ ಅನುಭವಿಸಿದ್ದೆ. ನನಗೆ ಇದೇ ದಿನ ಲಾಸ್ಟ್ ದಿನ ಅಂತ ಅನಿಸಿತ್ತು. ಆದರೆ ಹಿರಿಯ ಅಧಿಕಾರಿಗಳು ಬರೋವರೆಗೂ ಮಾತ್ರ. ಹಿರಿಯ ಅಧಿಕಾರಿಗಳು ಬಂದ ನಂತರ ನನಗೆ ಯಾವುದೇ ರೀತಿಯಾದಂಥ ಹಿಂಸೆಯನ್ನ ಕೊಡಲಿಲ್ಲ. ಅಲ್ಲಿನ ಸೈನಿಕರು ನನ್ನನ್ನು ಸಾಯಿಸುವ ಸ್ಥಿತಿಗೂ ಸಹ ಹೋಗಿದ್ದರು. ಆದರೆ ಭಾರತ ಹೇರಿದ ಪ್ರೆಷರ್ನಿಂದ ನಾನು ಮರಳಿ ನಮ್ಮ ಇಂಡಿಯಾಕ್ಕೆ ಬಂದೆ. ಇದಕ್ಕೆ ನಾನು ಸದಾಕಾಲ ಚಿರಋಣಿ ಅಂತ ಹೇಳಿದ್ದಾರೆ. ಈ ರೀತಿ ನಮ್ಮ ಸೈನಿಕ ಒಬ್ಬ ಪಾಕಿಸ್ತಾನದಲ್ಲಿ ಒತ್ತೆಯಾಳಾಗಿ ಇದ್ದಾನೆ ಅಂತ ತಿಳಿದ ತಕ್ಷಣ ಭಾರತ ಇತರ ರಾಷ್ಟ್ರಗಳಿಂದ ಹಾಗೂ ವಿಶ್ವಸಂಸ್ಥೆಯ ಕಡೆಯಿಂದ ಪಾಕಿಸ್ತಾನದ ಮೇಲೆ ಒತ್ತಡ ಹಾಕ್ತು. ಆಗ ಪಾಕಿಸ್ತಾನ ಬೇರೆ ದಾರಿ ಕಾಣದೆ ನಮ್ಮ ನಚಿಕೇತನ್ ಅವರನ್ನ 8 ದಿನಗಳ ಬಳಿಕ ಅಂದರೆ 1999ರ ಜೂನ್ರಲ್ಲಿ ವಾಪಸ್ ಬಿಡುಗಡೆ ಮಾಡಿತ್ತು. ಇದಾದ ನಂತರ ಬಹಳಷ್ಟು ಆರೋಗ್ಯದಲ್ಲಿ ಏರ್ಪೇರಾಗಿದ್ದ ನಚಿಕೇತನ್ ಅವರು 3 ವರ್ಷಗಳ ಕಾಲ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಟ್ರೀಟ್ಮೆಂಟ್ ಅನ್ನು ಸಹ ತೆಗೆದುಕೊಂಡ್ರು. ಅದಾದ ನಂತರ ಅವರಿಗೆ ಮತ್ತೆ ಕೆಲಸಕ್ಕೆ ಜಾಯಿನ್ ಮಾಡಲಾಗಿತ್ತು. ಅವರಿಗೆ ಇವರ ಧೈರ್ಯವನ್ನು ಮೆಚ್ಚಿದ ಸರ್ಕಾರ 2000 ಇಸವಿಯಲ್ಲಿ ವಾಯುಸೇನಾ ಪದಕವನ್ನು ಸಹ ನೀಡಿ ಗೌರವಿಸಲಾಗಿತ್ತು. ಇದಿಷ್ಟು ಈ ಸಂದರ್ಭದಲ್ಲಿ ನಾನು ನಿಮಗೆ ನೆನಪಿಸಬೇಕು ಅಂತ ಅನ್ನಿಸ್ತು. ಇದೇ ರೀತಿ ನಮ್ಮ ಅಭಿನಂದನ್ ಅವರು ಸಹ ವಾಪಸ್ ಮತ್ತೆ ಭಾರತಕ್ಕೆ ಬಂದೇ ಬರ್ತಾರೆ. ಪಾಕಿಸ್ತಾನಕ್ಕೆ ಒಂದು ಸಾರಿ ಅವರ ತಪ್ಪಿನ ಅರಿವಾದರೆ ಅವರು ಮತ್ತೆ ನಚಿಕೇತನ್ ಅವರ ತರಾಣಿ ಅಭಿನಂದನ್ ಅವರನ್ನು ಸಹ ವಾಪಸ್ ಕಳಿಸ್ತಾರೆ. ಏಕೆಂದರೆ ಅವ್ರಿಗೂ ಸಹ ಭಯ ಇರುತ್ತೆ. ಪಾಕಿಸ್ತಾನದವರು ಇಂಡಿಯಾದ ಪೈಲಟ್ ಒಬ್ಬರನ್ನ ಏನಾದರೂ ಮಾಡಿದ್ರೆ ನಾವು ಅದೇ ರೀತಿ ಅವರ 10 ಜನಗಳನ್ನ ಮಾಡ್ತೀವಿ ಅನ್ನೋ ಭಯ ಅವ್ರಿಗೆ ಶುರುವಾಗಿದೆ. ಇದು ನಮ್ಮ ಮೋದಿಯವರು ಅವ್ರಿಗೆ ಕೊಡ್ತಾ ಇರೋ ಒಂದೊಂದೇ ಬುಲೆಟ್ಗಳು. ಇದೇ ರೀತಿ ಹೆಚ್ಚು ಭಯಪೀಡಿತರನ್ನಾಗಿ ನಾವು ಪಾಕಿಸ್ತಾನದವರನ್ನ ಮಾಡಬೇಕು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೂ ಇದೇ ರೀತಿಯ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ.